I go home and I will speak for 45 minutes if I'm worked up about something in an incredible rant. And sometimes beach mein he might say, I didn't understand there because you're speaking so fast and you know English is a little accented. And I'll express everything and he hears with so much, you know, sincerity and so much you know, acceptance that you feel like the burden is off your chest, and then we forget about it, and then that's how I can come here and be calm and composed. ये है कि पहले I was a good listener, but now I've become like an unbeatable listener. ನಿಮ್ಮ ಜೀವನದಲ್ಲೂ ಈ ಕತ್ರಿನಾ ಕೈಫ್ ಥರ ಯಾರಾದರೂ ಇದ್ದಾರಾ? ನಿಮ್ಮ ಎದುರಿಗೆ ಬಂದು ಎಲ್ಲನೂ ವಾಂತಿ ಮಾಡಿಬಿಡೋದು, ಆಮೇಲೆ ವಾಪಸ್ ಹೋಗಿ ಖುಷಿಯಾಗಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ರೋ, ಯಾರ ಬಗ್ಗೆ ದುಃಖ ತೋಡ್ಕೊಂಡ್ರೋ ಅವ್ರ ಜೊತೆಗೆ ಇರೋವಂಥದ್ದು. ಆಮೇಲೆ ನಿಮಗೆ ಅನ್ಸ್ಲಿಕ್ಕೆ ಶುರುವಾಗಿದೆಯಾ, ಇಷ್ಟೆಲ್ಲ ಹೇಳಿದ್ಲಲ್ಲಪ್ಪ, ಈಗ ಅವನ ಜೊತೆಗೆ ಇದ್ದಾಳೆ, ಅಷ್ಟೆಲ್ಲ ಬೈತಾ ಇರ್ತದ, ಈಗ ಅವಳ ಜೊತೆಗೆ ಇದ್ದಾನೆ. ಸೊ ಇದಕ್ಕೆ ಉತ್ತರ ಏನು ಗೊತ್ತಾ? ಸಿಂಪಲ್. ಅವರು ನಿಮಗೆ ಅವರ ನೋವನ್ನು ವ್ಯಕ್ತಪಡಿಸ್ಕೊಂಡ್ರು, ದುಃಖ ತೋಡ್ಕೊಂಡ್ರು, ಈಗ ಅವ್ರಿಗೆ ಸಮಾಧಾನ ಆಗಿದೆ. ಯಾಕಂದರೆ ನೀವು ಕೇಳಿದ್ರಿ, ನೀವು ವ್ಯಾಲಿಡೇಟ್ ಕೂಡ ಮಾಡಿದ್ರಿ. ಕಣೆ, ನೀನು ಹೇಳೋದು ಸರಿ ಕಣೆ, ಪಾಪ ಕಣೆ ನೀನು. ಸೊ ಸೈಕಾಲಜಿನಲ್ಲಿ ಏನಂತ ಕರೀತಾರೆ ಗೊತ್ತಾ ಇದನ್ನು? ಎಮೋಷ್ನಲ್ ಕ್ಯಾಥಾರ್ಸಿಸ್ ಅಂತ. ಈಗ ದುಃಖ ತೋಡ್ಕೊಂಡು ಅದಕ್ಕೆ ಅಕ್ನಾಲೆಜ್ಮೆಂಟ್, ಒಬ್ಬರು ಒಪ್ಪಿಗೆ ಕೊಟ್ಟಾಗ ನಾರ್ಮಲ್ಲಾಗಿ ರಿಟರ್ನ್ ಆಗಬಹುದಂತೆ ಅದೇ ಸಿಚುವೇಶನ್ಗೆ, ಅದೇ ಮನುಷ್ಯನ ಜೊತೆಗೆ. ಸೊ ಮನಸ್ಸಲ್ಲಿದ್ದ ಭಾರ ಎಲ್ಲ ಹೋಯಿತು ಅವ್ರಿಗೆ, ನಾವು ದೇ ಆರ್ ನಾರ್ಮಲ್. ಆದರೆ ಅವರು ನಿಮ್ಮೊಟ್ಟಿಗೆ ಮಾತಾಡಿದಾಗ ಅವರ ನೆಗೆಟಿವಿಟಿ ನಿಮಗೆ ವಿಕಿ ಕೌಶಲ್ಗೆ ಹೇಗೆ ಅಫೆಕ್ಟ್ ಆಗಲಿಲ್ವೋ ನಿಮಗೂ ಹಾಗೆ ಅಫೆಕ್ಟ್ ಆಗಲಿಲ್ಲ ಅಂದರೆ ಕೂತ್ಕೊಂಡು ಕೇಳಿ ಬಿಟ್ಬಿಡಿ, ಗ್ರೇಟ್. ಆದರೆ ನಂತರ ನೀವು ಎಮೋಷ್ನಲಿ ವೀಕ್ ಆಗಿತ್ತು, ಅದು ನಿಮಗೆ ಬಹಳ ಎಫೆಕ್ಟ್ ಆಗುತ್ತೆ. ನೀವು ಎಂಪ್ಯಾತ್ ಆಗಿದ್ದರೆ ಪ್ಲೀಸ್ ಕ್ರಿಯೇಟ್ ಬೌಂಡ್ರೀಸ್, ಸ್ಟಾಪ್ ದ ಸೈಕಲ್. ಯಾಕಂದರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಎಲ್ಲದಕ್ಕಿಂತ ಮುಖ್ಯ.